ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಚಾನಲ್ಗೆ ಸ್ವಾಗತ. ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ಈ ಕಾಲೇಜು ಸಿಗ್ತದಾ, ಈ ಕೋರ್ಸು ಸಿಗ್ತದಾ, ಹೀಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ. ಆದ ಕಾರಣ ನಾನು ಈ ವಿಡಿಯೋದಲ್ಲಿ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ತಾ ಇದ್ದೀನಿ. ಈಗ ನಿಮ್ಮದು ಕೂಡ ಸಿಮಿಲರ್ ರ್ಯಾಂಕ್ ಇದ್ದು ಸಿಮಿಲರ್ ಕ್ಯಾಟಗರಿ ಇದ್ದರೆ ನಿಮಗೆ ಇದರಿಂದ ತುಂಬ ಹೆಲ್ಪ್ ಆಗ್ತದೆ ಮತ್ತು ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗ್ತದೆ. ಆದ ಕಾರಣ ಈ ವಿಡಿಯೋಗಳನ್ನು ನಾನು ಇದು 1ನೇ ಕಂತು 2ನೇ ಕಂತು ಹೀಗೆ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ನಿಮ್ಮ ಪ್ರಶ್ನೆಗಳು ಬಂದಂತೆ ಅವುಗಳನ್ನು ನೀವು ನೋಡ್ತಾ ಹೋದರೆ ನಿಮಗೆ ತುಂಬ ಮಾಹಿತಿ ದೊರೀತದೆ. ಈಗ ಮೊದಲನೇ ಪ್ರಶ್ನೆಯನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಒಬ್ಬರು IM ಡ್ರೇಕಿ ಅಂತ ಏನೋ ಬಂದಿದೆ ಮೆಸೇಜ್ನಲ್ಲಿ. ಅವರು 980 ರ್ಯಾಂಕ್ ಬಂದಿದೆ ಅಂತ ಅವ್ರದ್ದು 980. ನನಗೆ RV ಕಾಲೇಜ್ನಲ್ಲಿ ENC ಸಿಗುತ್ತಾ ಅಂತ ಕೇಳಿದ್ದಾರೆ. ಅವರು ನನಗೆ ಸೆಕೆಂಡ್ ರೌಂಡ್ನಲ್ಲಿ ಸಿಗುತ್ತೋ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ವರೆಗೆ ನಾನು ಕಾಯಬೇಕು, ಹೀಗೆಲ್ಲ ಕೇಳಿದ್ದಾರೆ. ಅವ್ರದ್ದು 980 ರ್ಯಾಂಕು. ಆದರೆ ಅವರು ಒಂದು ಏನಿಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಅಂದರೆ, ನೀವು ಪ್ರಶ್ನೆಗಳನ್ನು ಕೇಳಬೇಕಾದ್ರೂ ಯಾವ ರೀತಿ ಕೇಳಬೇಕನ್ನೋದು ನಿಮ್ಗೆ ಗೊತ್ತಾಗ್ತದೆ. ಕ್ಯಾಟಗರಿ ಯಾವುದು ಅನ್ನೋದನ್ನು ಹೇಳಿಲ್ಲ ಅವರು. ನೋಡಿ, ಅವರು ಒಂದು ವೇಳೆ ಜನರಲ್ ಮೆರಿಟ್ ಕ್ಯಾಟಗರಿ ಅವರಾದರೆ ಸ್ವಲ್ಪ ಅವರು ಎಕ್ಸ್ಟೆಂಡೆಡ್ ರೌಂಡ್ವರೆಗೆ ಕಾಯಬೇಕಾಗ್ತದೆ. ಅಥವಾ ಅವರು ಬೇರೆ ಕ್ಯಾಟಗರಿ ಅವರಾದರೆ ಅವರಿಗೆ ಮೊದಲನೇ ರೌಂಡ್ನಲ್ಲೇ ಈ 980 ರ್ಯಾಂಕ್ಗೆ ENC RV ಕಾಲೇಜಿನಲ್ಲಿ ಸಿಗ್ತದೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಭುವನೇಶ್ವರಿ ಅನ್ನೋರು ಕೇಳಿದ್ದಾರೆ. ಅವರು ಏನು ಕೇಳ್ತಾರೆ ಅಂದರೆ 7051 ರ್ಯಾಂಕ್ ಅವ್ರದ್ದು. MSRITಯಲ್ಲಿ ನನಗೆ AI ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಅವ್ರದ್ದು 2A ಕ್ಯಾಟಗರಿ, 2A ಕನ್ನಡ 2AK ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, MSRIT ಕಾಲೇಜಲ್ಲಿ ಎರಡು ಕ್ಯಾಟಗರಿ ಇದೆ ಮಾಡಿದ್ದಾರೆ ಅವರು. ಒಂದು AI ಡಾಟಾ ಸೈನ್ಸ್ ಅಂತ ಒಂದಿದೆ ಮತ್ತು ಒಂದು ಕೇವಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಎರಡು ಇದಾವೆ ಅಲ್ಲಿ ಬ್ರ್ಯಾಂಚು. ಇವರಿಗೆ AI ಬ್ರ್ಯಾಂಚಲ್ಲಿ 5497 ಇದೆ ಲಾಸ್ಟ್ ಕಟ್ ಆಫು 2A ಕ್ಯಾಟಗರಿಯಲ್ಲಿ. 2A ಕನ್ನಡ ಯಾವುದೇ ಹಂಚಿಕೆ ಆಗಿಲ್ಲ ಅಲ್ಲಿ ಲಾಸ್ಟ್ ರೌಂಡ್ನಲ್ಲಿ. ಯಾಕಂದರೆ ಇದು ಕನ್ನಡ ಅಂತಿದ್ದಾಗ ಒಮ್ಮೊಮ್ಮೆ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಅಲ್ಲಿ ಒಂದು 2A ಕನ್ನಡಕ್ಕೆ ಯಾವುದೇ ಸೀಟುಗಳು ಇರದೇ ಹೋಗ್ಬೋದು. ಆದ ಕಾರಣ ನಿಮಗೆ ಈಗ 2A ಜನರಲ್ ಅಂತ ಕನ್ಸಿಡರ್ ಮಾಡಿದರೆ ನಿಮಗೆ 5497 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಡಾಟಾ ಸೈನ್ಸ್ಗೆ 6953 ಇದೆ ಲಾಸ್ಟ್ ಇಯರ್. ಅಂದಮೇಲೆ ಇವ್ರದ್ದು 7051 ಅಂದಮೇಲೆ ಒಂದು 60 ಡಿಫ್ರೆನ್ಸ್ ಆಯಿತು. ಆದ ಕಾರಣ ಇವರು ಎರಡೂ ಒಂದು ಬ್ರ್ಯಾಂಚ್ಗೂ ಹಾಕಬೇಕು, AI ಡಾಟಾ ಸೈನ್ಸು ಹಾಕಬೇಕು, AI ಅನ್ನೋ ಬ್ರ್ಯಾಂಚ್ಗೂ ಹಾಕಬೇಕು. ಎರಡು ಬ್ರ್ಯಾಂಚ್ಗೂ ಆಪ್ಷನ್ ಎಂಟ್ರಿಯಲ್ಲಿ ಹಾಕಿದರೆ ಇವರಿಗೆ ಸಿಗುವ ಚಾನ್ಸು ಬಹಳ ಇದೆ. ಅದರ ಜೊತೆಗೆ ಬೇರೆ ಕಾಲೇಜನ್ನು ಕೂಡ ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕೋಬೇಕು. ಇನ್ನು ಸಂಜನಾ ಅನ್ನೋರು ಕೇಳ್ತಾ ಇದ್ದಾರೆ. ಅವರ ರ್ಯಾಂಕು 742. ನೋಡಿ, ತುಂಬ ಒಳ್ಳೆ ರ್ಯಾಂಕ್ ಇದೆ, 742 ರ್ಯಾಂಕು. ಅವರು RV ಕಾಲೇಜ್ನಲ್ಲಿ ನನಗೆ AI ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, RV ಕಾಲೇಜ್ನಲ್ಲಿ ಇವರು ಕೂಡ ಏನು ಒಂದು ತಪ್ಪು ಮಾಡಿದ್ದಾರೆ ಅಂದರೆ ಕ್ಯಾಟಗರಿ ಯಾವುದು ಅಂತ ಹೇಳಿಲ್ಲ. ಆದರೂ ಕೂಡ ಇವರು ತುಂಬ ಒಳ್ಳೆ ರ್ಯಾಂಕ್ ಇರೋದ್ರಿಂದ ನೋಡಿ, ಲಾಸ್ಟ್ ಇಯರ್ನಲ್ಲಿ AI ಲಾಸ್ಟ್ ರೌಂಡು RV ಕಾಲೇಜು. ಪ್ರತಿಯೊಂದು ಮಾತನ್ನು ಲಕ್ಷ ಕೊಟ್ಟು ಕೇಳಿ. ಇದು RV ಕಾಲೇಜ್ ಬಗ್ಗೆ ನಾನು ಹೇಳ್ತಾ ಇರೋದು. 888 888ಗೆ ನಿಂತಿದೆ ಲಾಸ್ಟ್ ರೌಂಡ್ನಲ್ಲಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ. 742 ರ್ಯಾಂಕಿಗೆ ಇವರಿಗೆ ಸುಲಭವಾಗಿ AI ಸಿಗುತ್ತೆ ಅಂತ ಇವರು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಒಬ್ಬರು ಮಲಿಕ್ ಅಂತ ಕೇಳ್ತಾ ಇದ್ದಾರೆ. ಅವರ ರ್ಯಾಂಕು 13,928. ಇದೇನು ಬ್ಯಾಡ್ ರ್ಯಾಂಕ್ ಅಲ್ಲ. 13,928 ರ್ಯಾಂಕಿಗೆ ನನಗೆ ಜೈನ್ ಕಾಲೇಜ್ ಹುಬ್ಳಿಯಲ್ಲಿ ಸಿಗುತ್ತಾ ಸೀಟು ಅಂತ ಕೇಳಿದ್ದಾರೆ. ಅವರು ಕ್ಯಾಟಗರಿ ಯಾವುದಂತೂ ಹೇಳಿಲ್ಲ. ಆದರೆ ಇವರ ರ್ಯಾಂಕ್ ನೋಡಿದರೆ ಜೈನ್ ಕಾಲೇಜ್ ಹುಬ್ಳಿಗಿಂತ ತುಂಬ ಉತ್ತಮವಾದ ಒಂದು ಕಾಲೇಜು ಇವರಿಗೆ ಸಿಗುತ್ತೆ ಅಂತ ನಾನು ಹೇಳಬಯಸ್ತೀನಿ. ಹೀಗಾಗಿ ನಿಮಗೆ ಹೆಚ್ಚಿನ ಒಂದು ಅವೇರ್ನೆಸ್ ಇರಲಿಲ್ಲ ಅಂದರೆ ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದರೂ ಕೂಡ ನೀವು ಎಲ್ಲೇ ಹೋಗಿ ಒಂದು C ಗ್ರೇಡ್ ಕಾಲೇಜ್ನಲ್ಲಿ ಅಥವಾ ಯಾವುದೋ ಒಂದು ಅಷ್ಟೊಂದು ಚೆನ್ನಾಗಿಲ್ಲದ ಕಾಲೇಜ್ನಲ್ಲಿ ಲ್ಯಾಂಡ್ ಆಗ್ಬೋದು. ಆದ ಕಾರಣ ನೀವು ಹೆಚ್ಚು ಈಗೇನು ನಿಮ್ಮದು ಫ್ರೀ ಟೈಮ್ ಇದೆಲ್ಲ, ನೀವು ಹೆಚ್ಚು ಮಾಹಿತಿಯನ್ನು ಪಡೀತಾ ಹೋಗಿ. ಇನ್ನೊಬ್ಬರು ಜಯರಾಮಯ್ಯ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅವರು ಏನು ಕೇಳ್ತಾ ಇದ್ದಾರೆ ಅಂದರೆ 2482 ಅವರ ರ್ಯಾಂಕ್ ಇದೆ. 2482 ರ್ಯಾಂಕ್ ಇದ್ದಾಗ ನನಗೆ MSRIT BMS PES ಯೂನಿವರ್ಸಿಟಿ ಅಲ್ಲಿ ನನಗೆ CS ಸೀಟು ಸಿಗುತ್ತಾ ಅಂತಿದ್ದಾರೆ. ಇವರು ಕೂಡ ಏನು ತಪ್ಪು ಮಾಡಿದ್ದಾರೆ ಅಂದರೆ ಕ್ಯಾಟಗರಿ ಯಾವುದು ಅಂತ ಹೇಳಿಲ್ಲ. ಕ್ಯಾಟಗರಿಯನ್ನು ನೀವು ಹೇಳಲೇಬೇಕು ಪ್ರಶ್ನೆ ಮಾಡುವಾಗ. ಕ್ಯಾಟಗರಿ ಮತ್ತು ರ್ಯಾಂಕನ್ನು ಹೇಳಿದರೆ ನಮಗೆ ಅನುಕೂಲ ಆಗ್ತದೆ. ಮತ್ತು ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಲೇಜನ್ನು ಹೇಳಿದರೆ ಕೂಡ ನಮಗೆ ಉತ್ತರಿಸಲಿಕ್ಕೆ ಸುಲಭ ಆಗ್ತದೆ. ಕೆಲವೊಬ್ಬರು ನನ್ನ ಈ ರ್ಯಾಂಕಿಗೆ ಈ ಕ್ಯಾಟಗರಿಗೆ ಎಲ್ಲಿ ಸೀಟ್ ಸಿಗುತ್ತೆ ಅಂತಂದರೆ ನೀವು ಪ್ಲೇಸ್ ಆದರೂ ಹೇಳಬೇಕು. ಇಲ್ಲಾಂದರೆ ನಾವು ಯಾವ ಕಾಲೇಜು ಅಂತ ನಿಮ್ಗೆ ಹೇಳೋದು ತುಂಬ ತೊಂದರೆ ಆಗ್ತದೆ. ಇಲ್ಲಾಂದರೆ ನೀವು ಬೆಂಗಳೂರವರು ಅಂತ ತಿಳ್ಕೊಂಡು ಬೆಂಗಳೂರು ಕಾಲೇಜನ್ನು ಹೇಳಬೇಕಾಗ್ತದೆ. ಇಲ್ಲಿ ನೋಡಿ, ಇವರಿಗೆ MSRIT BMS PES ಈ ಮೂರರಲ್ಲಿ
ಲಾಸ್ಟ್ ಇಯರ್ ಇದನ್ನು ನೋಡಿದರೆ BMS ಸಿಗೋ ಚಾನ್ಸು ಜಾಸ್ತಿ ಇದೆ. 2482ಗೆ CS ಒಂದು ಇದರಲ್ಲಿ BMS ಕಾಲೇಜು ಸಿಗೋ ಚಾನ್ಸ್ ಜಾಸ್ತಿ ಇದೆ. ಆದರೂ ಆಪ್ಷನ್ ಎಂಟ್ರಿಯಲ್ಲಿ ಹೆಚ್ಚು ಕಾಲೇಜುಗಳನ್ನು ಹಾಕೋಬೇಕು. ಇನ್ನು ಮಧು ಶರ್ಮಾ ಅಂತನವರು ಕೇಳ್ತಾರೆ ನೋಡಿ, 51,680 ರ್ಯಾಂಕ್, 51,680 ರ್ಯಾಂಕ್ ಇದೆ ಅವ್ರದ್ದು. ಅವರು ಕ್ಯಾಟಗರಿ ಹೇಳಿಲ್ಲ, ಇವರು ಕೂಡ ಕ್ಯಾಟಗರಿ ಯಾವುದಂತ ಹೇಳಿಲ್ಲ. CSC ಡಾಟಾ ಸೈನ್ಸ್, CSC ಡಾಟಾ ಸೈನ್ಸು ಯಾವ ಕಾಲೇಜಿನಲ್ಲಿ ಸಿಗ್ತದೆ ಅಂತ ಕೇಳಿದ್ದಾರೆ. ನೋಡಿ, ಹೀಗೆ ಕೇಳಿದರೆ ನಮಗೆ ಉತ್ತರಿಸುವುದು ತುಂಬ ಕಷ್ಟ. ಮೊದಲನೇದು ಕ್ಯಾಟಗರಿ ಹೇಳಿಲ್ಲ, ರ್ಯಾಂಕ್ ಕೂಡ ದೂರ ಇದೆ, ಮತ್ತು CSC ಡಾಟಾ ಸೈನ್ಸ್ ಬೇಡ್ತಾ ಇದ್ದಾರೆ. ಆದ ಕಾರಣ ಇಂಥ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ತುಂಬ ತೊಂದರೆ ಆಗ್ತದೆ. ಕ್ಯಾಟಗರಿಯನ್ನು ನೀವು ಹೇಳಿದರೆ ನಾನು ಯಾವ ಕಾಲೇಜಿನಲ್ಲಿ ನಿಮಗೆ ಸಿಗಬಹುದು ಅಂತ ಹೇಳ್ಬೋದು. ಇನ್ನು ನಟರಾಜ್ KB ಅಂತ ಏನೋ ಇದೆ ಹೆಸರು, ಅವ್ರು ಕೇಳ್ತಾ ಇದ್ದಾರೆ 50,000 ರ್ಯಾಂಕ್ ಇದೆ ಅಂದರೆ ಬಹುಶಃ ಅವ್ರದ್ದು ರ್ಯಾಂಕ್ ಎಕ್ಸಾಕ್ಟ್ ಹೇಳಿಲ್ಲ ಅವರು. ಅರೌಂಡ್ 50,000 ರ್ಯಾಂಕ್ ಇದ್ದರೆ ಬೆಂಗಳೂರಲ್ಲಿ CSಗೆ ಬೆಸ್ಟ್ ಕಾಲೇಜ್ ಯಾವುದು, CS ಬ್ರಾಂಚ್ಗೆ ಬೆಸ್ಟ್ ಕಾಲೇಜ್ ಯಾವುದು ಈ ರ್ಯಾಂಕಿಗೆ ಅಂತ ಕೇಳಿದ್ದಾರೆ. ಇವ್ರದ್ದು ಕೂಡ ಅದೇ ಪ್ರಾಬ್ಲಮ್ಮು, ಕ್ಯಾಟಗರಿ ಯಾವುದಂತ ಹೇಳಿಲ್ಲ. ಆದ ಕಾರಣ ಇಲ್ಲಿ ನಾನು ಉತ್ತರಿಸ್ತಾ ಇಲ್ಲ. ಕ್ಯಾಟಗರಿ ಹೇಳಿದರೆ SC ST ಕ್ಯಾಟಗರಿಗೆ ಇದ್ದರೆ ಅವರಿಗೆ 50,000 ರ್ಯಾಂಕ್ನಲ್ಲಿ ಸಿಗೋ ಚಾನ್ಸ್ ಇದೆ. ಆ ಮೇಲಿನ ಇದಕ್ಕೂ ಇದು ಉತ್ತರ ಅನ್ವಯ ಆಗ್ತದೆ. ನಿಮ್ಮದು ಏನಾದರೂ SC ST ಕ್ಯಾಟಗರಿ ಇದ್ದರೆ 50,000 ರ್ಯಾಂಕ್ ಬಂದರೂ ಕೂಡ CS ಸಿಗೋ ಚಾನ್ಸು ಇರ್ತದೆ. ಇನ್ನು ನೆಕ್ಸ್ಟ್ ಒಬ್ಬರು ಅನಾನಿಮಸ್ ಅಂತಿದೆ ಹೆಸರು ಅವ್ರದ್ದು, ಇದರಲ್ಲಿ ಮೆಸೇಜ್ನಲ್ಲಿ 16,600 ರ್ಯಾಂಕ್. ನೋಡಿ, 16,600 ರ್ಯಾಂಕ್. ಇವರು ಟಾಪ್ ಕಾಲೇಜ್ನಲ್ಲಿ CS IS AIML ಡಾಟಾ ಸೈನ್ಸ್ ಕೇಳ್ತಾ ಇದ್ದಾರೆ. ಇವರು ಕೂಡ ಅದೇ ತಪ್ಪು ಮಾಡಿದ್ದಾರೆ, ಕ್ಯಾಟಗರಿ ಯಾವುದಂತ ಹೇಳಿಲ್ಲ. ಈಗ ನಾನು ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡಿ ಇವರಿಗೆ ನೋಡಿ 16,600ಗೆ ಯಾವ ಕಾಲೇಜು ಹೇಳ್ತಾ ಇದ್ದೀನಿ ನೋಡಿ, BMSIT ನೋಡಿ, ಸಿಮಿಲರ್ ನೇಮ್ ಇರ್ತವೆ. ನೀವು ಇದು BMSCE ಅಲ್ಲ, BMSIT, BNMIT, CMRIT, ನ್ಯೂ ಹಾರಿಜಾನ್, RNSIT, SMVIT. ನೋಡಿ, ಇವನ್ನ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ನಿಮ್ಗೆ ಒಂದೇಳೆ ಈಗ SMVIT ಅಂದರೆ ಯಾವ ಕಾಲೇಜು ಅಂತ ಗೊತ್ತಾಗಲಿಲ್ಲ ಅಂತ ತಿಳ್ಕೊಳ್ಳಿ. ನೀವು ಗೂಗಲ್ನಲ್ಲಿ SMVIT ಅಂತಂದರೆ ಈಸಿಯಾಗಿ ಯಾವ ಕಾಲೇಜು ಅಂತ ಗೊತ್ತಾಗ್ತದೆ. ಓಕೆ, ಯಾಕಂದರೆ ನಾನು ಡಿಟೇಲ್ ಆಗಿ ಕಾಲೇಜ್ ಹೆಸರು ಹೇಳ್ತಾ ಹೋದರೆ ತುಂಬ ವಿಡಿಯೋ ದೊಡ್ಡದಾಗ್ತದೆ. ಇನ್ನು ಪವನ್ ಕುಮಾರ್ ಅನ್ನೋರು ಕೇಳ್ತಾರೆ. ಪವನ್ ಕುಮಾರ್ ಅನ್ನೋರು ಏನು ಕೇಳ್ತಾ ಇದ್ದಾರೆ ಅಂತಂದರೆ ಇವ್ರ ರ್ಯಾಂಕು 12,917. 12,917. ವಿಚ್ ಕಾಲೇಜ್ ಬೆಸ್ಟ್ ಫಾರ್ AIML? ಇವ್ರದ್ದು 3A ಕ್ಯಾಟಗರಿ. ನೋಡಿ, ಹೀಗೆ ಕೇಳಿದರೆ ಏನಂತ ಹೇಳೋದು, ಯಾವ ಕಾಲೇಜ್ ಬೆಸ್ಟು AIMLಗೆ ಅಂತ. ಊರನ್ನು ಕೇಳಿಲ್ಲ ಅವರು, ಅದು ಬೆಂಗಳೂರಲ್ಲೂ ಯಾವುದಾದ್ರೂ ಊರಾದರೂ ಕೇಳಬೇಕಾಗಿತ್ತು. ಆದ ಕಾರಣ ನಿಮಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ರ್ಯಾಂಕ್ ಜೊತೆಗೆ ಕ್ಯಾಟಗರಿ ಇರಬೇಕು, ಮತ್ತು ನಿಮ್ಗೆ ಆದಷ್ಟು ಯಾವ ಪ್ಲೇಸಲ್ಲಿ ಅಂದರೆ ನಿಮಗೆ ಬೆಂಗಳೂರು ಬೇಕು, ಮೈಸೂರು ಬೇಕು, ಹೀಗೆ ನೀವು ಪ್ಲೇಸ್ ಹೇಳಿದರೆ ನಮಗೆ ಉತ್ತರ ನೀಡಲಿಕ್ಕೆ ಸುಲಭ ಆಗ್ತದೆ. ಇನ್ನು ಇಲ್ಲಿ ಇವ್ರಿಗೆ ನಾನು ಹೇಳ ಬಯಸ್ತೀನಿ ಅಂದರೆ 12,917 ರ್ಯಾಂಕಿಗೆ AIMLಗೆ SIT ತುಮಕೂರು ತುಂಬ ಬೆಸ್ಟ್ ಕಾಲೇಜು, ಆಮೇಲೆ BIT ಬೆಂಗಳೂರು ಮತ್ತು NIE ಮೈಸೂರು. ಅದಲ್ಲದೆ ಈಗಾಗಲೇ ನಾನು ಹೇಳಿದ್ನಲ್ಲ, BMSIT, BNMIT, CMRIT, ನ್ಯೂ ಹಾರಿಜಾನ್, RNSIT, SMVIT ಇವು ಕೂಡ ಒಳ್ಳೆ ಕಾಲೇಜುಗಳು. ಇಲ್ಲೂ ಕೂಡ ಇವರು ಹಾಕೋಬಹುದು. ನೋಡಿ, ಇಷ್ಟು ಈಗಿನ ಒಂದು 9 ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ನೀಡಿದೆ. ವಿಡಿಯೋ ತುಂಬ ದೊಡ್ಡದಾಗೋದ್ರಿಂದ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ತೆಗೆದುಕೊಳ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆಗಳನ್ನು ಕೇಳ್ತಾ ಇರಿ. ಮತ್ತು ನೀವು ಏನು ಮಾಡಬೇಕಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೆಲ್ ಬಟನನ್ನು ಆನ್ ಇಟ್ಕೊಂಡ್ರೆ ನಿಮಗೆ ನಾವು ಮಾಡೋ ವಿಡಿಯೋದ ಎಲ್ಲ ನೋಟಿಫಿಕೇಷನ್ ಬರ್ತದೆ ಮತ್ತು ಅದು ತಿಳಿದುಕೊಳ್ಳಿಕ್ಕೆ ನಿಮಗೆ ಅನುಕೂಲ ಆಗ್ತದೆ.